ತಾಯಿ ಋಣ ಬೇಕಾದ್ರೂ ತೀರಿಸ್ಬೋದು ಸರ್. ಬಹುಶಃ ಇವ್ರು ಋಣ ತೀರಿಸ್ಲಿಕ್ಕೆ ಆಗಲ್ಲ ಸರ್. ನಮಗೆ ಬಹುಶಃ ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ ಸರ್. ಅವ್ರು ಇಲ್ಲೇ ನಾವು ಇವತ್ತು ಮೂವಿ ನೋಡ್ತಾ ಇದ್ದೀವಿ, ಅದಕ್ಕೆ ಬೇಜಾರಾಗಿದೆ ಸರ್. ಮೈಸೂರು ರತ್ನ ಅಲ್ವಾ ಸರ್ ಅವರು? ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿ ನೆಲೆಸಿರೋದು ಎಷ್ಟು ಸತ್ಯನೋ, ನಮ್ಮ ಕೊನೆ ಉಸಿರಿರೋವರೆಗೂ ನಾವು ಅವ್ರ ಜೊತೆಲಿರೋದು ಅಷ್ಟೇ ಸತ್ಯ ಸರ್. ಮನುಷ್ಯನಿಗೆ ಕೆಟ್ಟ ದಿನನೂ ಬರುತ್ತೆ, ಒಳ್ಳೆ ದಿನನೂ ಬರುತ್ತೆ ಸರ್. ಸರ್ ಕಾಂತಾರ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ವಾ ಸರ್? ನಾವು ಕನ್ನಡಕ್ಕೋಸ್ಕರ ಇರೋರು ಸರ್. ನಾವು ಕನ್ನಡ ಚಿತ್ರ ಮಾತ್ರ ಮಾಡೋದು ಸರ್. ನಾನು ಬೆಳೆದ್ರೆ ಅವ್ರ ಥರ ಬೆಳಿಬೇಕು, ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಆ ಥರ ಒಂದು ನಮಗೆ ಹಠ. ಮೂವಿ ನಮ್ಮ ಎಕ್ಸ್ಪೆಕ್ಟು ನಿರೀಕ್ಷೆ ಮೀರಿದ ಮೂವಿ ಇದೆ ಸರ್. ನಮ್ಮ ಏನು ಎಕ್ಸ್ಪೆಕ್ಟ್ ಇಟ್ಟಿದ್ವಿ ಆ ಎಕ್ಸ್ಪೆಕ್ಟು ಒಂದು ನೆಕ್ಸ್ಟ್ ಲೆವೆಲಲ್ಲಿ ಇದೆ ಮೂವಿ. ನನ್ನ ಮೇಲೆ ಹಣೆ ಇಟ್ಟೇಳು, ನನ್ನ ಮೇಲೆ ಹಣೆ ಇಟ್ಟೇಳು. ತುಂಬ ಚೆನ್ನಾಗಿದೆ. ಮಧು ಅಂತ ನೆಕ್ಸ್ಟ್ ಲೆವೆಲ್ ಮೂವಿ ಮಾಡಿದ್ದಾರೆ. ಯಾಕೆ ಗಾಡಿ ಬಿಡಬಾರ್ದು ಅಂತ ಏನಾರು ಇದೆಯಾ? ಏನು ಫೀಲ್ ಇಲ್ವಲ್ಲ. ಲವ್ ಫೇಲ್ಯೂರ್ ಆಗಿದೆ. ಹೌದು, ಅದಕ್ಕೆ ಗಡ್ಡ ಬಿಟ್ಟಿದ್ದೇವೆ. ಸುಮಾರು ವರ್ಷ ಆಯ್ತು. ಏನ್ ಮಾಡೋದು ಸರ್, ಅವ್ರಿಗೆ ಫೇಲ್ ಆಗಿದೆ, ನಮ್ಗಾಗಲ್ವಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ ಸಮಾಚಾರ? ಬಹುತೇಕ ಪಡ್ಕೋತಾರಲ್ಲ ಏನ ಸರ್, ಅವ್ರ ಮೂವಿಗಳಲ್ಲಿ ಹುಡುಗಿರನ್ನ ಪಡ್ಕೋತಾರಲ್ಲ ಸಾಮಾನ್ಯವಾಗಿ. ನಿಜ ಜೀವನದಲ್ಲಿ ನೋವಲ್ ಬಂದಿದ್ದೀರಾ ಮೂವಿ ನೋಡಕ್ಕೆ? ಹಾಗಾದ್ರೆ ನೋವಲ್ಲಿ ಬಂದಿದ್ದೀವಿ ಅಂತ ಅವ್ರಿಲ್ಲ ಅನ್ನೋದೊಂದು ನೋವು ಬಿಟ್ರೆ ಯಾವ ನೋವು ಇಲ್ಲ ಸರ್. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಮಗೆ ಅವ್ರಿಲ್ಲ ಅನ್ನೋದೊಂದು ನೋವು ಬಿಟ್ರೆ, ಈಗ ಸಿನಿಮಾ ರಿಲೀಸ್ ಆಗಿದೆ, ಅವ್ರಿಲ್ಲ ಅನ್ನೋದೊಂದು ನೋವು ಬಿಟ್ರೆ ಇನ್ಯಾವ ನೋವು ಇಲ್ಲ ಸರ್. ನಮಗೆ ಬಹುಶಃ ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ ಸರ್. ಇವ್ರು ಹಲೋ, ಬಹುಶಃ ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ ಸರ್. ಇವ್ರನ್ನ ನೀನೇನಾದ್ರೂ ಕನಸು ಕಂಡಿದ್ಯಮ್ಮ ಇಂಥ ಪಾಪಿಗಳಿಗೆ ಜನ್ಮ ಕೊಡ್ತೀನಿ ಅಂತ? ತಾಯಿಯಾಗಿ ದುಃಖ ಆಗಲ್ಲ ಸರ್. ಇವ್ರನ್ನ ನಾವು ಇವತ್ತು ಅವ್ರಿಲ್ಲೇ ನಾವು ಇವತ್ತು ಮೂವಿ ನೋಡ್ತಾ ಇದ್ದೀವಿ, ಅದಕ್ಕೆ ಬೇಜಾರಾಗಿದೆ ಸರ್. ಅಭಿಮಾನ ಅದನ್ನೇ ಸರ್, ಅಭಿಮಾನ ಅನ್ನೋದು ಅದನ್ನೇ. ಅದನ್ನೇ ತಾಯಿ ಋಣ ಬೇಕಾದ್ರೂ ತೀರಿಸ್ಬೋದು ಸರ್. ಬಹುಶಃ ಇವ್ರು ಋಣ ತೀರಿಸ್ಲಿಕ್ಕೆ ಆಗಲ್ಲ ಸರ್. ಈ ಪ್ರಪಂಚದಲ್ಲಿ ಯಾವ್ದಾರ ಮಗ ತಾಯಿನ ರೋಡ್ಗೆ ಹಾಕ್ಬಿಟ್ಟು ಯಾವ್ದಾರ ಹುಡುಗಿ ಜೊತೆ ಓಡಾಡ್ಕೊಂಡಿದ್ರೆ ಆ ತಾಯಿ 1000 ಜೊತೆ ತಿಳ್ಕೊಂಡ್ ಬರ್ತಾಳೆ, ನನ್ನ ಮಗ ನಾನು ರೋಡ್ಗೆ ಹಾಕ್ಬಿಟ್ಟ, ನನ್ನ ಮಗ ನಾನು ಹಾಳು ಮಾಡ್ಬಿಟ್ಟ ಅಂತ. ಏನ್ ಮಾಡಿದಾರ ತಮಗೆ ಸರ್? ನೀವು ನೋಡ್ತಾ ಇದಿರಲ್ಲ ಸರ್, 25 ವರ್ಷದಿಂದ ನೋಡ್ತಿದ್ದೆ ಸರ್ ಅವ್ನು. ನಿಮ್ಗೆ ಏನ್ ಮಾಡಿದಾರೆ ಅಂತದ್ದು? ಸರ್ ನಾವೆಲ್ಲ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡೇ ಬೆಳೆದಿರೋದು ಸರ್. ನಿಮ್ ಪರ್ಸನಲ್ ಆಗಿ ಏನ್ ಮಾಡಿದಾರೆ? ಇಲ್ಲ, ನಮ್ಗೆ ಅವೆಲ್ಲ ಹೇಳ್ಬಾರ್ದು ಸರ್. ಹೌದಾ? ಅವರು ಬಲಗೈಯಲ್ಲಿ ಕೊಟ್ಟಿದ್ದ ಎಡಗೈಗೆ ಹೇಳ್ಕೊಳ್ಳಲ್ಲ, ಆ ಥರದಲ್ಲಿ ನಾವು ಹೇಳ್ಬಾರ್ದು. ಮೂವಿ ತುಂಬ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೆಕ್ಟೇಷನ್ ಮೂವಿ, ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಎಲ್ಲರೂ ಬಂದು ಸಿನಿಮಾ ನೋಡಿ ಹೇಳ್ಬೋದು. ಫಸ್ಟ್ ಅವ್ನು ಕರಿಯಪ್ಪ, ಪುಣ್ಯಾತ್ಮನ್ನ ಬಾರ ತಂದೆ ಒಂದು ಊರಾಗ ಒಂದೂರ ತಗೊಂಬಪ್ಪ. ಹೌದು, ನಿಮ್ಗೇನು ತಂದಿದೆ? ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ನಮ್ಮವ್ವ ನಿನ್ನ ಪೂಜೆನ ಸಾಂಗವಾಗಿ ನೆರವೇರಿಸ್ಬಿಟ್ಟಿದ್ದೀನಿ ಕಣವ್ವ. 1ಕ್ಕೆ 10 ಆಗಿ, 10 100 ಆಗಿ, 100 1000 ಆಗಿ, 1000 ಲಕ್ಷ ಆಗಿ, ಲಕ್ಷ ಕೋಟಿ ಆಗಂಗ ಅನುಗ್ರಹಿಸವ್ವ ನನ್ನವ್ವ.